ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಅಪರೇ ನಿಯತಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತಕಲ್ಮಷಾಃ. ಕೆಲವರು ನಿಯತವಾಗಿ ಆಹಾರವನ್ನು ಸೇವಿಸುತ್ತಾ ಪ್ರಾಣವನ್ನು ಪ್ರಾಣದಲ್ಲಿ ಆಹುತಿ ಮಾಡುತ್ತಾರೆ. ಇವರೆಲ್ಲರೂ ಧಾರ್ಮಿಕ ಶಿಷ್ಟಾಚಾರಗಳನ್ನು ಬಲ್ಲವರಾಗಿದ್ದು ಯಜ್ಞದಿಂದ ಇವರ ಮನಸ್ಸಿನ ಕಲ್ಮಷಗಳು ಕಳೆದು ಶುದ್ಧರಾಗುತ್ತಾರೆ. ಕೆಲವರು ಆಹಾರದಲ್ಲಿ ಸಾಕಷ್ಟು ಕಟ್ಟುಪಾಡುಗಳನ್ನು ವಿಧಿಸಿಕೊಂಡು ತಮ್ಮ ದೇಹಕ್ಕೆ ಒಗ್ಗುವಂತಹ ಹಾಗೂ ಮನಸ್ಸು ಮತ್ತು ದೇಹವನ್ನು ಹಾಳು ಮಾಡದೆ ಪೋಷಣೆ ಮಾಡುವಂತಹ ಆಹಾರ ತಿನ್ನುತ್ತಾರೆ. ಸಾಮಾನ್ಯವಾಗಿ ಮಧುಕರಿ ಆಚರಿಸುವವರು ತಾವು ಬೇಡಿ ತಂದ ಆಹಾರವನ್ನು 3 ಭಾಗ ಮಾಡಿ 1 ಭಾಗವನ್ನು ಜಲಚರಕ್ಕೂ ಇನ್ನೊಂದು ಭಾಗವನ್ನು ಪ್ರಾಣಿ ಪಕ್ಷಿಗಳಿಗೂ 3ನೇ ಭಾಗದಲ್ಲಿ 12 ತುತ್ತು ಮಾಡಿ 12 ಬಾರಿ ಹರಿಯುವ ನೀರಿನಲ್ಲಿ ತೊಳೆದು ಒಂದೊಂದು ತುತ್ತು ತಿನ್ನುವಾಗಲೂ ತಮ್ಮ ಇಷ್ಟ ದೇವರನ್ನು ನೆನೆದು ಅಥವಾ ಭಗವಂತನಿಗೆ ಅರ್ಪಣೆ ಮಾಡುತ್ತಿದ್ದೇನೆ ಎಂಬ ಭಾವದಿಂದ ಭಗವನ್ನಾಮ ಸ್ಮರಣೆಯೊಂದಿಗೆ ಪ್ರತಿ ತುತ್ತನ್ನು ತಿನ್ನುವ ಮೂಲಕ ಊಟವನ್ನು ಸಹ ಯಜ್ಞ ಭಾವದಿಂದ ಮಾಡುತ್ತಾರೆ. ಕೇವಲ ದಿನಕ್ಕೆ ಈ ರೀತಿಯ ಒಂದು ಊಟದ ಮೂಲಕ ತನ್ನ ಹಸಿವನ್ನು ನೀಗಿಸಿಕೊಂಡು ತಮ್ಮ ಪ್ರಾಣಶಕ್ತಿಯಿಂದಲೇ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಇಂತಹವರಿಗೆ ಊಟ ಕೇವಲ ಶಾರೀರಿಕ ರಚನೆಗೆ ಬೇಕಾಗಿರುವ ಮಣ್ಣು ಹೊರತು ಇಂದ್ರಿಯ ತೃಪ್ತಿಗಾಗಿ, ಅಂದರೆ ನಾಲಿಗೆಯ ಚಪಲತೆಗಾಗಿ ಸ್ವೀಕರಿಸುವ ಸ್ವಾದಭರಿತ ಆಹಾರವಲ್ಲ. ಇಂತಹವರು ಸನ್ನಡತೆಯಿಂದ ನಡೆದು ಇತರರ ಆಚರಣೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಾವು ತಮ್ಮ ಧಾರ್ಮಿಕ ಆಚರಣೆಯನ್ನು ಸರಿಯಾಗಿ ಮಾಡುತ್ತಾ ತಮ್ಮ ಆಚರಣೆಯಲ್ಲಿ ಯಾವುದೇ ಲೋಪದೋಷಗಳನ್ನು ಮಾಡದೆ ಇವರನ್ನು ನೋಡಿದವರಿಗೂ ಯಾವುದೇ ಬೇಸರ ಬಾರದಂತೆ ಉತ್ತಮ ನಡೆಯಿಂದ ಇತರರಿಗೂ ಮಾರ್ಗದರ್ಶಕರಾಗುತ್ತಾರೆ. ಈ ಮೂಲಕ ಸದಾ ಶುದ್ಧ ಮನಸ್ಸಿನಿಂದಿರುತ್ತಾರೆ. ಹರಿ ಓಂ.